ಕೂತಲಂದು ಮಾತಾಡಿದಂಗೆ ಅನಿಸಿರ್ಬೋದು. ಬಟ್ ಅವರು ಕಾನೂನಾತ್ಮಕವಾಗಿ ಬಲ್ಲವರಿದ್ದಾರೆ, ತಜ್ಞರಿದ್ದಾರೆ, ಅಥವಾ ತಜ್ಞರ ಅವ್ರು ಸಲಹೆ ಕೊಡುವಂಥವ್ರು ಇದ್ದಾರೆ. ಹೀಗಾಗಿ ಸಹಜವಾಗಿನ ಇದು ಒಂದು ಏನಪ್ಪ ಅಂದರೆ ಎಂದೂ ಕೂಡಲಾರದ ಎರಡು ಹಳಿಯಾಗಿ ಹೊಂಟಿದಾವ ಅಂತ ಅನಿಸ್ತದೆ. ಮತ್ತು ಇರಬೇಕ್ರಿ ಕಾಂಪಿಟೇಷನ್ನು, ಅದು ದ್ವೇಷ ಆಗಬಾರ್ದು ಇಷ್ಟ. ನಾವು ಹೇಳೋದೇನಪ್ಪ ಅಂದ್ರೆ ಪ್ರಜಾಪ್ರಭುತ್ವದಲ್ಲ, ಮತ್ತು ದ್ವೇಷತ್ವಕ್ಕೆ ಎಡೆ ಇರಬಾರ್ದು, ಸ್ಪರ್ಧೆ ಇರಬೇಕು. ಸ್ಪರ್ಧೆ ಅದು ಜನರ ಸಲುವಾಗಿ, ಜನರಿಗೆ ಒಳ್ಳೇದಾಗಲಿ ಅಂತೇಳಿ ತಮ್ಮ ವೈಯಕ್ತಿಕವಾಗಿ ತಾವು ಸ್ಪರ್ಧೆ ಮಾಡ್ತಿರ್ತಾರೆ. ಜಗತ್ತಲ್ಲಿ ಪ್ರತಿಯೊಂದು ವ್ಯಕ್ತಿನೂ ನಾವು ಬದುಕೋದಕ್ಕಾಗಿ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತೇಳಿ ಡಾರ್ವಿನ್ ಥಿಯರಿ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಹೀಗಾಗಿ ಅದು ಬೇರೆ. ಇಲ್ಲಿ ಏನದಪ್ಪ ಅಂದ್ರೆ ಲೋಕ ಕಲ್ಯಾಣಕಾರಕ ಕಾರಕಕ್ಕೆ ರಾಜಕೀಯ ಮಾಡಬೇಕಾಗಿದೆ. ರಾಜನೀತಿ ಅದು ಬಟ್ ದುರಂತದಿಂದ ಇವತ್ತು ನಾವು ವೈಯಕ್ತಿಕ ಆಮಿಷಗಳನ್ನು ಅಲ್ಲಿ ಹಾಗೆ ಇವತ್ತು ರಾಜಕೀಯವನ್ನು ರಾಜನೀತಿಯಿಂದ ಅದು ರಾಜಕೀಯ ಇಷ್ಟು ಹೇಳುವಂಥ ಹಂತಕ್ಕೆ ಬಂದು ನಿಂತ್ಬಿಟ್ಟದು. ಹೀಗಾಗಿ ಬೆಳಗಾವಿ DCC ಬ್ಯಾಂಕಿನ ಈ ರಾಜಕೀಯ ಏನದಪ್ಪ ಅಂದರೆ ಇವತ್ತು ಎಲ್ಲರಿಗೂ ಬಿಸಿ ತುಪ್ಪ ನುಂಗಬೇಕು, ಉಗುಳಬೇಕು ಅಂತೇಳಿ. ಯಾಕಂದ್ರೆ ಆರಂಭದಲ್ಲೇ ವಿಚಾರ ಮಾಡಬೇಕಾದ್ರೆ ಜಾರಕಿಹೊಳಿ ಅವರು ಎಂಟ್ರಿ ಆಗೋ ಮುಂದಿನ ಇದು ಏನು ರೂಪ ಪಡಿಬಹುದು ಅಂತೇಳಿ ಯಾಕೋ ಏನೋ ಓವರ್ ಕಾನ್ಫಿಡೆನ್ಸ್ ಇದ್ರೆ ಕಾಣ್ತದೆ ಮಾಡೋದು ಅಂತ ಬಂದರು. ಸುಮ್ಮನೆ ತಮ್ಮ ಉಳಿದಿದ್ರಪ್ಪ ಅಂದ್ರೆ ಆ ಹುಕ್ಕೇರಿಯಲ್ಲಿ ಎಂಟ್ರಿ ಆಗದೆ ಹೋಗಿದ್ರೆ ಇಷ್ಟೆಲ್ಲ ಗದ್ದಲ ಆಗ್ತಾನೆ ಇರಲಿಲ್ಲ ಅಂಥೇಳಿ ಇವತ್ತು ಹೇಳ್ಬೋದಾಗಿದೆ. ಇವತ್ತು ನಾವು ಬೇಕಾದ್ರೆ ಹೇಳ್ಬೋದು. ಮತ್ತು ಬೇರೆ ಅದರ ಆರಂಭ ಮಾಡಿದಾಗ ಅವ್ರಿಗೆ ಕಲ್ಪನೆ ಆಗ್ತದೆ ಅಂತಿರಲಿಲ್ಲ. ಮತ್ತು ತಮಗೆ ಲೆಕ್ಕಪ್ಪ ಎಲ್ಲರೂ ಮಾತು ಕೇಳ್ತಾರೆ ಅನ್ನೋಂಥ ಒಂದು ಭಾವನೆ ಇತ್ತು. ಅದರಲ್ಲೂ ಉಸ್ತುವಾರಿ ಸಚಿವರು, ಮಂತ್ರಿಗಳು, PW ಮಿನಿಸ್ಟರು ಇದ್ದಾಗ ಒಂದಿಷ್ಟೇನೋ ಹೊಂದಾಣಿಕೆ ಆಗ್ಬೋದು, ನಮ್ಮ ಇನ್ನೂ ಪವರ್ಫುಲ್ ಆಗ್ಬೋದು, ಹುಕ್ಕೇರಿಯನ್ನು ಜೊತೆಗೆ ಇಟ್ಕೋಬೇಕು ಅನ್ನೋದು ಇವತ್ತರಲ್ಲಿ ಬಂದಿರಬೇಕು. ಮಹತ್ವಾಕಾಂಕ್ಷೆ ಅಂತ ಯಾವುದೂ ಇಲ್ಲಂತ ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಮೂಲೊಳಗೆ ಯಾಕಪ್ಪ ಅಂದ್ರೆ ಕತ್ತಿಯವರ ಸಹೋದರ ಉಮೇಶ್ ಅವರು ತೀರಿದ ಮೇಲೆ ಅವರು ಇತ್ತೀಚೆಗೆ ಒಂದಿಷ್ಟು ಮೌನ ಆಗಿದ್ದನ್ನು ಗಮನಿಸಿದಾಗ ಅವ್ರಿಗೆ ಅವರ ಶಕ್ತಿ ಅರಿವಿಗೆ ಬರಲಿಲ್ಲೋ ಅಥವಾ ನಮ್ಮ ಸುತ್ತಮುತ್ತಲಿಂದ ಕೆಲವೊಂದು ಜನ ಇರ್ತಾರೆ, ಅವರು ಭಾಳ ಪ್ರೀತಿಯಿಂದ ನಮ್ಮ ಜೊತೆಗಾರ ನಮ್ಗೆ ನಿಜವಾಗಿ ಹೊರಗಿನವ್ರು ಬೈರಿ ಅಲ್ಲ, ನಮ್ಮ